SS Beautician and Makeover Training Center. ಲೋರಿಯಲ್ಲಿದು ಕಲರಿಂಗು, ಹೇರ್ ಕಲರಿಂಗು ತುಂಬ ಚೆನ್ನಾಗಿರುತ್ತೆ. ಇದು ಕಲರಿಂಗು ಯಾವ ಥರ ಮಿಕ್ಸ್ ಮಾಡಬೇಕು ಇವಾಗ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಕ್ರೀಮ್ ಹಾಕ್ಕೊಳ್ಳಿ, ಸ್ವಲ್ಪನೇ ಸಾಕು, ನೀವೊಂದು 3 ಟೈಮ್ಸ್ ಯೂಸ್ ಮಾಡ್ಬೋದು ಇದನ್ನು. ಈಗ ಡೆವಲಪರ್ ಹಾಕಿದ್ದೀನಿ. ಕ್ರೀಮು ಮತ್ತು ಡೆವಲಪರ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5 ಮಿನಿಟ್ಸು ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೀವು ನೋಡಿ ಈ ಥರ ಗಟ್ಟಿ ಆಗುತ್ತೆ ಇದು. ನೀವು ಸ್ವಲ್ಪ ಕ್ರೀಮು ಮತ್ತು ಡೆವಲಪರ್ ಹಾಕಿದ್ರೆ ಸಾಕು, ಈ ಥರ ತಿಕ್ಕಾಗುತ್ತೆ ನೋಡಿ. ಈ ಥರ ಲೆಫ್ಟ್ ಸೈಡು ಸ್ವಲ್ಪನೇ ಹೇರ್ ತೆಗೆದ್ಬಿಟ್ಟು ರೂಟಿಗೆ ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ. ಕಲರಿಂಗು ನಿಮಗೆ ಇದು 1 ಮಂತ್ ಇರುತ್ತೆ. ನೋಡಿ ಸ್ವಲ್ಪ ಹೇರ್ನೇ ತೆಗೆದ್ಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ ನೀವು. ಈಗ ಲೆಫ್ಟ್ ಸೈಡ್ ಆಗಿದೆ, ಇವಾಗ ರೈಟ್ ಸೈಡು. ಇದು ಅಷ್ಟೇ, ಒಂದೊಂದು ಲೈನ್ನೇ ತೆಗೆದ್ಬಿಟ್ಟು ನೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ ರೂಟಿಗೆ. ನೋಡಿ ಇವಾಗ ಬ್ಯಾಕ್ ಸೈಡು ಫುಲ್ ಏರಿಗೆಲ್ಲ ಏನು ಅಪ್ಲೈ ಮಾಡಬೇಕಾಗಿಲ್ಲ, ನೀವು ಬರೀ ರೂಟಿಗಷ್ಟೇ ರೂಟ್ ಟಚಪ್ ಮಾಡಿದ್ರೆ ಸಾಕು. ಸ್ವಲ್ಪನೇ ತಗೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇವಾಗ ಬ್ಯಾಕ್ ಸೈಡ್ ಕಲರಿಂಗ್ ಎಲ್ಲ ಫಿನಿಶ್ ಆಗಿದೆ. ಸೊ ಇದನ್ನ 1 ಅವರ್ ಡ್ರೈ ಆಗಕ್ಕೆ ಬಿಡಿ, ಯಾಕಂದರೆ ವೈಟ್ ಹೇರ್ಸ್ ಇರುತ್ತಲ್ವ, ಅದಕ್ಕೋಸ್ಕರ ನಿಮಗೆ ಬೇಗ ಕಲರ್ ಬರಲ್ಲ. ಸೊ 1 ಅವರ್ ಬಿಟ್ಟರೆ ಅದು ಫುಲ್ ಡ್ರೈ ಆಗುತ್ತೆ. ಇವತ್ತೊಂದಿನ ನೀವು ನಾರ್ಮಲ್ ವಾಟರಲ್ಲಿ ಏರ್ ವಾಶ್ ಮಾಡಿ, ಶಾಂಪೂ ಕಂಡೀಷ್ನರ್ ಏನು ಯೂಸ್ ಮಾಡಬೇಡಿ. ನಾಳೆ ನೀವು ಶಾಂಪೂ ಕಂಡೀಷ್ನರ್ ಹಾಕಿ ಯೂಸ್ ಮಾಡಿ. 1 ಡೇ ಇಲ್ಲಾಂದರೆ 2 ಡೇಸ್ ಬಿಟ್ಟ ಮೇಲೆ ನೀವು ಆಯಿಲ್ ಅಪ್ಲೈ ಮಾಡ್ಬೋದು. ತಕ್ಷಣವೇ ಇಮಿಡಿಯೇಟಾಗಿ ನೀವು ಆಯಿಲ್ನ ಅಪ್ಲೈ ಮಾಡಬೇಡಿ, ಯಾಕಂದರೆ ಎಲ್ಲ ಕಲರ್ ಆಗಿರುತ್ತಲ್ಲ ಅದೆಲ್ಲ ಹೋಗಿಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಾಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.